Thank you, Holy Spirit. Thank you, Jesus. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಭಾನುವಾರದ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಒಂದು ವಾಕ್ಯವನ್ನು ಓದಿ ಮತ್ತೆ ನಾವು ಆರಾಧನೆ ಭಾಗಕ್ಕೆ ಹೋಗುವ. ಪ್ರಾರ್ಥನೆ ಮಾಡಿ. 99 ಕೀರ್ತನೆ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡಿಗೊಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನರುಡನಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಆತನು ಭೂಮಿಯನ್ನು ಜಗತ್ತನ್ನು ಇಲ್ಲಿ ಆಳ್ತಾ ಇದ್ದಾನೆ. ಆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡುವರಾಗಿದೆ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ, ನೀನು ಸಹಾಯ ಮಾಡು. ನಿನಗೆ ಸ್ವಾಗತ ಪರಿಶುದ್ಧಾತ್ಮನೇ. ನಮ್ಮ ಮಧ್ಯದಲ್ಲಿ ಓಲಾಡಿ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರಪ್ಪ. ಕರ್ತನೇ, ನೀನು ನಡೆಸು. ನೀನು ಮಹಿಮೆ ಹೊಂದಬೇಕು. ಕರ್ತನೇ, ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಮಾಡುವ ಈ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದು ನಿನ್ನ ಅಭಿಷೇಕದಿಂದ ಒಬ್ಬೊಬ್ಬರಿಗೆ ನೀನು ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಆರಾಧನೆ ಸ್ತುತಿ ಮಾಡುವಾಗ ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿಕ್ಕತ್ತಾನೆ, ನಿನ್ನ ಮಕ್ಕಳಿಗೆ ಸ್ವಸ್ಥತೆ ಆಗಲಿಕ್ಕತ್ತಾನೆ, ಬಂಧನ ಮುರಿಯಲ್ಪಡಲಿಕ್ಕತ್ತಾನೆ. ಯಾರ್ಯಾರಿಗೆ ಆಶೀರ್ವಾದ ಇಲ್ಲೋ ಆಶೀರ್ವಾದ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಬಂದಾದ ಬಾಗಿಲು ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆ, ನಿನಗೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಸ್ತುತಿ ಮಾಡುವ, ನಮ್ಮ ತಂದೆ ದೇವರಿಗೆ ಆರಾಧಿಸುವ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಆತನ ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವ ನಾವು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಎಸ್, जिस नाम में है शांति, देता हो राम चंदाई। जिस नाम है मुक्ति, जिस नाम है शांति, जिस नाम है शांति, देता हो राम चंदाई। जिस नाम है जिंदगी, यीशु यीशु है नाम, यीशु तेरा नाम सबसे ऊंचा है। 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 बीमारी से, गरीबी से, शाप से है छुड़ाता, वो नाम है जो अंधों को रोशनी है देता। बीमारी से, गरीबी से, शाप से है छुड़ाता, वो नाम है जो अंधों को रोशनी देता। जिस नाम है जिंदगी, यीशु है वो नाम। जिस नाम है बंदगी, यीशु है वो नाम। यीशु तेरा नाम सबसे ऊंचा है। यीशु तेरा नाम ग्लोरी ग्लोरी है। यीशु तेरा नाम सबसे ऊंचा है। यीशु तेरा नाम सबसे ऊंचा है। नाम से शैतान डरे, उस नाम की जय जय करे। उस नाम से मान चले, उस नाम को सलाम करे। जिस नाम से शैतान
करे, उस नाम की जय जय करे, उस नाम से ज़बान चले, उस नाम को सलाम करे। जिस नाम है जिंदगी, यीशु है वो नाम। जिस नाम है बंदगी, यीशु है वो नाम। यीशु तेरा नाम सबसे ऊंचा है। इन नामों को बता दे, सबसे ऊंचा नाम यीशु मसीह का नाम है। यीशु तेरा नाम सबसे ऊंचा है। यीशु तेरा नाम सबसे ऊंचा है। या नामದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಮುಕ್ತಿ, ಯಾ ನಾಮದಲ್ಲಿ ಶಕ್ತಿ, ಯಾ ನಾಮದಲ್ಲಿ ಶಾಂತಿ ಕೊಡುವನು ಆ ನಾಮ ಸ್ವಸ್ಥತೆ. ಯಾ ನಾಮದಲ್ಲಿ ಜೀವವು, ಯೇಸು ನಾಮ, ನಾಮದಲ್ಲಿ ಜೀವವು, ಯೇಸು ನಾಮ, ಯೇಸು ನಾಮ ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ ಎಲ್ಲಕ್ಕಿಂತ ಮೇಲಾದದು. ಎಲ್ಲಕ್ಕಿಂತ ಮೇಲಾದದು. ಯೇಸು ನಿನ್ನ ನಾಮ 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 ಎಲ್ಲಕ್ಕಿಂತ ಮೇಲಾದದು. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸು 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 ನಾಮ. ಯೇಸು ನಾಮ ಸುಂದರ ನಾಮ ಯೇಸು ನಾಮ ಮಧುರ ಮಧುರ, ಶೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತಲೂ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತಲೂ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸು ನಾಮ. ಗ್ಲೋರಿ 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 ಗ್ಲೋರಿ, ಜವಾನಿಗೆ ಮಹಿಮೆ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಸುಂದರ ಸುಂದರ ನಾಮ ಯೇಸು ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ
ಯೇಸುವಿನ ನಾಮ ಅತಿ ಉನ್ನತ ನಾಮ. ಯೇಸುವಿನ ನಾಮ ಸುಂದರ ನಾಮವಾಗಿದೆ, ಅತಿ ಸುಂದರ ನಾಮ. ಅದು ಕರ್ತನೇ, ಎಲ್ಲ ಮಾನವನಿಗೆ ಆ ನಾಮ ಬೇಕು. ಎಲ್ಲ ಮಾನವನಿಗೆ ಆ ನಾಮವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ಎಲ್ಲ ಮಾನವನಿಗೆ ಬೇಕು. ಥ್ಯಾಂಕ್ ಯು ಲಾರ್ಡ್. ಆ ನಾಮದಲ್ಲಿ ರಕ್ಷಣೆ, ಯೇಸುವಿನ ನಾಮದಲ್ಲಿ ರಕ್ಷಣೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿಂಗೆ ಸ್ತೋತ್ರಪ್ಪ, ಯೇಸುವೇ ನಿಂಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಆತನು ಚಲಿಸ್ತಾ ಇದ್ದ ನಮ್ಮ ಮಧ್ಯದಲ್ಲಿ. ಎಸ್ ಎಸ್. ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ನಿತ್ಯವೂ ಆರಾಧಿಸುವೆ. ಪ್ರಸನ್ನತೆಯಲ್ಲೇ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲೇ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲೇ ನನ್ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲೇ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಳದು ತಾಣ, ನಿಲ್ಲದೆ ನಾ ಬಾಳಲಾರೆ.
ಪ್ರಸನ್ನತೆ. ನನ್ನ ಪರಿಚಿತ ಬದಲಾಗದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾಗದು ನಿನ್ನ ಮಾತಿಗೆ, ನಿನ್ನ ಮಾತಿಗೆ ನಿನ್ನ ಎಲ್ಲ ಪರಿಸ್ಥಿತಿ ಬದಲಾಗ್ತದೆ ಕರ್ತನೇ. ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ ನನ್ನ ಅಡಗುತ್ತಾನ ನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದಿದೆ. ನಿಮ್ಮೆಲ್ಲರ ಮೇಲೆ ಆತನ ಪ್ರಸನ್ನತೆ ಇಳಿದು ಬಂದಿದೆ. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು. ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾನ ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಆತನ ಪ್ರಸನ್ನತೆ ಎಲ್ಲರೂ ಬಯಸಬೇಕು. ಆತನ ಪ್ರಸನ್ನತೆ ಬೇಕು ನಮಗೆ. ಥ್ಯಾಂಕ್ ಯು ಲಾ. ನಿನ್ನ ಪ್ರಸನ್ನತೆ ಕರ್ತನೇ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಒಬ್ಬೊಬ್ಬರ ಮೇಲಿನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ತಂದೆಯಾದ ದೇವರೇ ಸ್ತೋತ್ರ. ಏಕೆಂದರೆ ಸ್ತೋತ್ರಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕರ್ತಂದೇವ. ರಾಜಾದಿರಾಜನಿಗೆ ಸ್ತೋತ್ರಪ್ಪ. ಸಿಂಹಾಸನ ರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ. ರಾಜಾದಿರಾಜ ಯೇಸುವೇನಿಗೆ ಸ್ತೋತ್ರ. ಸ್ತೋತ್ರಪ್ಪ ಸ್ತೋತ್ರಪ್ಪ ತಂದೆ. ಕೊಂಡಾಡ್ತೇನೆ, ನಿನ್ನನ್ನು ಘನಪಡಿಸ್ತೇನಪ್ಪ ನಿನ್ನ ನಾಮವನ್ನು. ಯೇಸುವೇ ಯೇಸುವೇ ಅಪ್ಪ ತಂದೆ. ಎಸ್ ಎಸ್ ಓ ಗ್ಲೋರಿ. ಒಬ್ಬೊಬ್ಬರಿಗೆ ನಿಮಗೆ ಮುಟ್ಟುತ್ತಾ ಇದ್ದೇನೆ, ಒಬ್ಬೊಬ್ಬರಿಗೆ ಟಚ್ ಮಾಡ್ತಾ ಇದ್ದೇನೆ. ಯಾವ ಬಾಗಿಲಿನ ಬಲಹೀನತೆ ಉಂಟು ತೆಗೆದು ಹಾಕ್ತಾ ಇದ್ದೇನೆ. ಹಳೆಯ ಸಾವಿರ ಶುಭ ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭ ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ
ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಹಗಲು ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡು ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ನಡೆಸುವ ನಿನ್ನ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲಿ ನಾವಿರಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾವಿರಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಾಪಾಡ್ತಾನೆ. ಹೌದು ಸ್ವಾಮಿ. ಒಳಗೆ ಇದ್ದ ಸಮಯ ಸಾಯದಂತೆ ನನ್ನ ಹೋರುವ ನಿನ್ನ ಕರಗಳನ್ನ ಕಂಡೆ. ನನ್ನ ಮಾರದ ಜೀವಿತವ ಮಧುರವಾಗಿ ಮಾರ್ಪಡಿಸು ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾರದ ಜೀವಿತವ ಮಧುರವಾಗಿ ಮಾರ್ಪಡಿಸು ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಎಬಿನೇಜರಾಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಆಗಿ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು ಇಲ್ಲವೇ.
ಸಾಲು ಮಾತು ಇಲ್ಲವೇ. Oh glory, glory, oh glory, glory, glory. Thank you Lord, thank you Jesus. ತಂದೆ ನಿಮಗೆ ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೇ ಸೇರಿ ಆತ್ಮದಿಂದಲೂ ಸತ್ಯದಿಂದಲೂ ಮಾಡಿದ ಆರಾಧನೆ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ, ಆರಾಧನೆಗೆ ನೀನು ಯೋಗ್ಯನಾಗಿದ್ದಿ ಕರ್ತನೇ. ಅಪ್ಪ ತಂದೆ ನೀನು ಒಳ್ಳೆಯವನು, ಗೌರವಕ್ಕೆ ಯೋಗ್ಯನು, ಮಾನಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನಾಗಿದೆ ಕತೆ, ಘನತೆಗೆ ಯೋಗ್ಯನು ನೀನಾಗಿದ್ದೆಪ್ಪ ತಂದೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟು ಹೊತ್ತು ನಾವು ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಾವು ಆರಾಧನೆ ಮುಖಾಂತರ, ಸ್ತುತಿ ಮುಖಾಂತರ ನಮ್ಮ ಯಜ್ಞವನ್ನು ದೇವರಿಗೆ ಅರ್ಪಿಸ್ತೇವೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಆಲ್ರೆಡಿ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ ನಮ್ಮ ಮಧ್ಯದಲ್ಲಿ, ಏಕೆಂದರೆ ಆತನ ಪ್ರಸನ್ನತೆ ಉಂಟು. ನಮಗೆ ಒಬ್ಬೊಬ್ಬರಿಗೆ ದೇವರು ಮುಟ್ಟುತ್ತಾ ಇದ್ದಾನೆ. ಆಲ್ರೆಡಿ ನೀವು ಆತ್ಮನಿಂದ ತುಂಬಿದ್ದೀರಿ. ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಆತನು ಈ ಸಮಯದಲ್ಲಿ ನಾವು ಆತನ ವಾಕ್ಯಕ್ಕೆ ಹೋಗುವ, ಆತನ ವಾಕ್ಯದ ಮುಖಾಂತರ ಮಾತಾಡ್ತಾನೆ. ನಮಗೆ ದೇವರ ವಾಕ್ಯ ಬೇಕು ನಮಗೆ. ಪ್ರಿಯ, ನೀವು ದೇವರ ವಾಕ್ಯ ನನಗೆಂದು ಆಮೇನೆಂದು ಸ್ವೀಕಾರ ಮಾಡುವಾಗ ಅದರಲ್ಲಿ ನಿಮಗೆ ಆಶೀರ್ವಾದ ಬರ್ತದೆ. ದೇವರು ದಿನದಿಂದ ದಿನ ಕ್ರಿಸ್ತನಲ್ಲಿ ನೀವು ಬೆಳೆಯುತ್ತೀರಿ. ಇಲ್ಲಿ ದೇವರ ವಾಕ್ಯ ಇವತ್ತು ನಾವು ಹೋಗುವ ಯೆರೆಮೀಯ ಗ್ರಂಥ, ಯೆರೆಮೀಯನ ಗ್ರಂಥ 33ರಲ್ಲಿ 3 ಈ ರೀತಿ ಹೇಳ್ತಾ ಇದ್ದಾನೆ ಆತನು. ಅಲ್ಲಿ ಹೇಳ್ತಾನೆ, ನನ್ನನ್ನು ಕೇಳಿಕೋ ಹೇಳ್ತಾನೆ. ನೀನು ನನ್ನನ್ನು ಕೇಳಿಕೋ, ನನ್ನ ಹತ್ರ ಬೇಡಿಕೋ, ನನ್ನ ಹತ್ರ ಕೇಳಿಕೋ ಹೇಳ್ತಾನೆ. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ಕಾರ್ಯದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಹೇಳ್ತಾನೆ. ನೀನು ನನ್ನನ್ನು ಕೇಳಿಕೋ. ನನ್ನನ್ನು ಕೇಳಿಕೊಂಡರೆ, ಮನಪೂರ್ವಕವಾಗಿ ಹೃದಯದಿಂದ ನಾವು ಕೊಂಡರೆ ಆತನು ಹೇಳ್ತಾನೆ, ನಿನಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ದೇವರ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯದಲ್ಲಿ ಕಲಬೆರಕೆ ಇಲ್ಲ. ದೇವರು ಒಂದು ಸರಿ ಮಾಡ್ತೇನೆ ಮಾಡೋದಿಲ್ಲ ಎಂದಿಲ್ಲ. ಒಂದು ಸರಿ ಎಸ್ ಅಂದರೆ ಆತನು ಅದು ಮಾಡುತ್ತಾನೆ. ಇದರಲ್ಲಿ ಎಲ್ಲವೂ ಎಸ್ಸೇ, ಆತನು ಮಾಡುವ ಸಂಗತಿಯೇ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ನಿನಗೆ ತಿಳಿಯದ ಅಂದರೆ ಸತ್ಯವೇದದಲ್ಲಿ ಇಷ್ಟು ನಾವು ಈ ಸತ್ಯವೇದ ಓದ್ತಾ ಇದ್ದೇವೆ. ಅದರಲ್ಲಿ ವಾಕ್ಯ ಉಂಟು, ಅದರಲ್ಲಿ ಗೂಢಾರ್ಥ ಉಂಟು, ಆಳವಾದ ಸಂಗತಿ ಉಂಟು. ಅದರಲ್ಲಿ
ನಿನಗೆ ತಿಳಿಯದ ಸಂಗತಿ, ಅಂದರೆ ಗೊತ್ತಿಲ್ಲದ ಸಂಗತಿ, ನೋಡದ ಸಂಗತಿ, ಕಾಣದ ಸಂಗತಿ, ಕಾಣದ ವಿಷಯ ಆತನು ಹೃದಯಪೂರ್ವಕವಾಗಿ ಕೇಳಿಕೊಂಡರೆ ಆತನು ನೋಡುವ ಹಾಗೆ ಮಾಡ್ತಾನೆ, ನಮಗೆ ತಿಳಿಕೊಳ್ಳುವ ಹಾಗೆ ಮಾಡ್ತಾನೆ ಆತನು. ಏಕೆ ಅಲ್ಲಿ ಹೇಳ್ತಾನೆ, ಮಹತ್ಕಾರ್ಯದ ಗೂಢಾರ್ಥ ಅಂದರೆ ಡೀಪ್ ಅರ್ಥವನ್ನು ಗೋಚರಪಡಿಸುವನು ಹೇಳ್ತಾನೆ. ನಿನಗೆ ನಾನು ಗೋಚರಪಡಿಸ್ತೇನೆ ಅಂದರೆ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ನೋಡಿ ದೇವರು. ದೇವರು ಮಾತಾಡ್ತಾ ಇದ್ದಾನೆ, ನಿನಗೆ ತಿಳಿಯದ ಸಂಗತಿ ನಾನು ಗೋಚರಪಡಿಸ್ತೇನೆ, ಇನ್ನು ಮುಂದೆ ಏನಾಗ್ತದೆ ನಿನಗೆ ತಿಳಿಯದ ಸಂಗತಿ ನಾನು ತಿಳಿಯಪಡಿಸ್ತೇನೆ. ಬೇಡಿಕೋ ಹೊಸ ಒಡಂಬಡಿಕೆ ನಿನಗೆ ಕೊಡಲ್ಪಡುವುದು, ಬೇಡಿದರೆ ನಿನಗೆ ಕೊಡಲ್ಪಡುವುದು, ತಟ್ಟಿದರೆ ತೆರೆಯಲ್ಪಡುವುದು, ಹುಡುಕಿದರೆ ನಿನಗೆ ಸಿಗುವುದು. ಈ ವಾಕ್ಯ ಸತ್ಯವಾಕ್ಯ. ನಾವು ಆತ್ಮಿಕ ಸಂಗತಿ ದೇವರ ಹತ್ರ ಕೇಳಿಕೊಳ್ಳುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡುವ ದೇವರಾಗಿದ್ದಾನೆ. ಅದು ನಾವು ಆತನಲ್ಲಿ ಇರಬೇಕು. ಆತನಲ್ಲಿ ಇರುವಾಗ ಆತನು ಏನು ಮಾಡ್ತಾನೆ, ಒಂದೊಂದೇ ಸಂಗತಿ ಆತನು ಪ್ರಕಟಪಡಿಸ್ತಾನೆ. ಸತ್ಯವೇದದಲ್ಲಿ ಇದ್ದ ಆ ಒಂದು ವಾಕ್ಯದ ಪ್ರಕಟಣೆ ಆತನು ಕೊಡ್ತಾನೆ. ಶಿಷ್ಯರು ಯೇಸೊಟ್ಟಿಗೆ ಇರುವಾಗ, ಯೇಸೊಟ್ಟಿಗೆ ಇದ್ದರು. ಯೇಸು ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಶಿಷ್ಯರಿಗೆ, ನೀವು ಜನರ ಮಧ್ಯದಲ್ಲಿ ಇದ್ದೀರಲ್ಲ, ಜನರು ನನಗೆ ಏನೆಂದು ಹೇಳ್ತಾರೆ, ಏನೆಂದು ಕರೆಯುತ್ತಾರೆ, ನಾನು ಯಾರೆಂದು ಅವರು ಎನಿಸಿದ್ದಾರೆ, ಯಾವ ಹೆಸರನ್ನು ಕರೆಯುತ್ತಾರೆ? ಶಿಷ್ಯರು ಹೇಳಿದರು, ಕೆಲವರು ಹೇಳ್ತಾರೆ ನಿನಗೆ ಯೆರೆಮೀಯನು ಬಂದಿದ್ದಾನೆ, ಪುನಃ ಕೆಲವರು ಹೇಳ್ತಾರೆ ಎಲಿಯನು ಹೇಳ್ತಾರೆ, ಕೆಲವರು ಪ್ರವಾದಿ ಹೇಳ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೆಯುತ್ತಾರೆ ಜನರು. ಆದರೆ ನೀವು ಅಂದರೆ ಯೇಸೊಟ್ಟಿಗೆ ಅವರು ಶಿಷ್ಯರಿದ್ದಾರೆ, ಅವರು ಬಿಡಿ, ನೀವು ಏನೆಂದು ನನಗೆ ಕರೆಯುತ್ತೀರಿ, ಏನೆಂದು ತಿಳಿದುಕೊಂಡಿದ್ದೀರಿ ನೀವು? ಹಾಗೆ ಸಡನ್ಲಿ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ಮಗನಾಗಿದೆ ಹೇಳ್ತಾನೆ. ಯೇಸು ಹೇಳ್ತಾನೆ ಅವನಿಗೆ, ನಿನಗೆ ಇದು ಪ್ರಕಟಪಡಿಸಿದ್ದು ಯಾರು ಮನುಷ್ಯರಲ್ಲ, ಅದು ನನ್ನ ತಂದೆ ನಿನಗೆ ಪ್ರಕಟಪಡಿಸಿದ್ದು. ಇದು ಪ್ರಕಟಣೆ, ನನ್ನ ತಂದೆ ನಿನಗೆ ಪ್ರಕಟಪಡಿಸಿದ್ದಾನೆ. ಅದಕ್ಕೆ ಹೇಳ್ತಾನೆ, ತಂದೆ ಕರೆಯದೆ ಮಗನಲ್ಲಿ ಯಾರು ಕೂಡ ಬರುವುದಿಲ್ಲ. ತಂದೆ ಕರೆಯಬೇಕು. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಬರಬೇಕಾದರೆ ಅಲ್ಲಿ ತಂದೆ ಅಪ್ಪನೆ ಕೊಡಬೇಕು ಆತನಿಗೆ. ತಂದೆ ಅಪ್ಪನೆ ಕೊಟ್ಟರೆ ಮಾತ್ರ ಆತನು ಕ್ರಿಸ್ತನಲ್ಲಿ ಬರಲಿಕ್ಕಾಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಪ್ರಿಯರೇ, ನಿಮಗೆ ಮತ್ತು ನನಗೆ ಒಂದು ನೀವು ರಕ್ಷಣೆ ಹೊಂದಿದರೆ ತಂದೆ ಕರೆದಿದ್ದಾನೆ ನಿಮಗೆ, ಬೇರೆ ಯಾರು ಕರೆಯಲಿಲ್ಲ. ಆ ಭಿಕ್ಷುಕನು ಯೇಸು ಕ್ರಿಸ್ತನು ಬರುವಾಗ ಆ ಮಾರ್ಗದ ಬದಿಯಲ್ಲಿ ಕೂತ್ಕೊಂಡು ಆತನು ಭಿಕ್ಷೆ ಬೇಡ್ತಿದ್ದನು. ಭಿಕ್ಷೆ ಬೇಡುವಾಗ ಅವನು ಗೊತ್ತಾಯಿತು ಯೇಸು ಕ್ರಿಸ್ತನ ಆ ಭಾಗದಲ್ಲಿ ಹೋಗ್ತಾನೆಂದು. ಆತನು ಬೊಬ್ಬೆ ಹೊಡಿತಾನೆ, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಆತನು ಕೂಗುತ್ತಾ ಇದ್ದಾನೆ ದೊಡ್ಡ ಶಬ್ದದಿಂದ. ಆತನ ಸುತ್ತಮುತ್ತಲು ಇದ್ದವರು ಅವನಿಗೆ ಬಾಯಿ ಬಂದ ಸುಮ್ಮನೆ ಕೂತ್ಕೊಳ್ಳಿ ಹೇಳ್ತಾನೆ, ಸುಮ್ಮನೆ ಹೇಳ್ತಾನೆ. ಆಗ ಯೇಸು ಅಲ್ಲಿ ನಿಲ್ತಾನೆ. ಯೇಸು ನಿಲ್ಲುವಾಗ ಅವನನ್ನು ಕರ್ಕೊಂಡು ಬಾ ಎಂದು ಹೇಳ್ತಾನೆ. ಆಗ ಯಾರು ಅವನಿಗೆ ಸುಮ್ಮನೆ ಹೇಳ್ತಾರೆ, ಅವರೇ ನಿನಗೆ ಆತನು ಕರೆಯುತ್ತಾ ಇದ್ದಾನೆ. ಯಾರು? ಯೇಸು ಕ್ರಿಸ್ತನು ನಿನಗೆ ಕರೆಯುತ್ತಾ ಇದ್ದಾನೆ. ಯೇಸು ಹೇಳ್ದ, ನಿನಗೆ ಏನು ಮಾಡಬೇಕು ನಾನು? ಸ್ವಾಮಿ, ನನಗೆ ನೋಡುವ ಹಾಗೆ ಮಾಡು, ಅಂದರೆ ಅದಕ್ಕೆ ಕಣ್ಣು ಬರುವ ಹಾಗೆ ಮಾಡು. ನಂಬಿಕೆಯಿಂದ ಆತನು ಬೇಡಿದ್ದು ಏನಾಯಿತು? ಯೇಸು ಹೇಳ್ತಾನೆ, ನಿನ್ನ ನಂಬಿಕೆ ಹೇಗುಂಟು ಅದೇ ರೀತಿ ಆಗಲಿ. ಅದೇ ಸಮಯದಲ್ಲಿ ಪ್ರಿಯರೇ, ಆತನ ಕಣ್ಣು ತೆರೆಯಲ್ಪಟ್ಟಿತು. ಆತನು ನೋಡಿದ ಲೋಕ. ಆತನು ಕರೆದ ಯಾರು? ಯೇಸು ಕರೆದ. ಇವತ್ತು ಯೇಸು ಎಲ್ಲರಿಗೆ ಕರೆಯುತ್ತಾ ಇದ್ದಾನೆ. ಬಾ ಮಗನೇ, ಬಾ ಮಗಳೇ, ಎಲೇ ಹೊರೆ ಹೊತ್ತುವರೆ, ಎಲೇ ಕಷ್ಟಪಡುವವರೇ, ನನ್ನಲ್ಲಿ ಬನ್ನಿರಿ, ನೀವು ನನ್ನಲ್ಲಿ ಬನ್ನಿರಿ ಎಂದು ಕರೆಯುತ್ತಾ ಇದ್ದಾನೆ.
ಲೋಕದ ಕಟ್ಟ ಕಡೆಗೆ ಶಬ್ದ ಹೋಗ್ತಾ ಉಂಟು. ಕಟ್ಟ ಕಡೆಯ ಜನರು ಕೇಳ್ತಾ ಇದ್ದಾರೆ, ಬನ್ನಿರಿ ಎಂದು ಯೇಸು ಕರೆಯುತ್ತಾ ಇದ್ದಾನೆ. ಯಾವಾಗ ನಾವು ಯೇಸುನತ್ತ ಬರೆತೇವೆ ಆಗ ಬಿಡುಗಡೆ ಆಗ್ತದೆ ಒಬ್ಬ ವ್ಯಕ್ತಿಗೆ. ಇಲ್ಲದ ಬಿಡುಗಡೆ ಆಗುವುದಿಲ್ಲ. ಬೇರೆ ಎಲ್ಲಿ ಹೋದರೂ ಬಿಡುಗಡೆ ಆಗುವಾಗೆ ಆಗಬಹುದು ಅವರಿಗೆ, ಆದರೆ ಬಿಡುಗಡೆ ಇಲ್ಲ. ಅದಕ್ಕೆ ಥರ ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಇಲ್ಲಿ ನಾವು ಓದ್ತಾ ಇದ್ದೇವೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ 36:8 ಮಗನು ಶಾಶ್ವತ ಆಗಿರುವವನು, ಆದುದರಿಂದ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆಯಾಗಿದೆ. ಮಗನು ಬಿಡುಗಡೆ ಮಾಡಬೇಕು ಒಬ್ಬ ವ್ಯಕ್ತಿಗೆ. ನಾಶನ ಮಾರ್ಗದಲ್ಲಿ ಹೋಗುವ ಮನುಷ್ಯರಿಗೆ ಈಗ ದೇವಕುಮಾರನು ಯೇಸು ಕ್ರಿಸ್ತನು ದೇವರ ಮಗನು ಬಿಡುಗಡೆ ಮಾಡಬೇಕು. ಒಬ್ಬ ವ್ಯಕ್ತಿ ಮಗನು ಬಿಡುಗಡೆ ಮಾಡಿದರೆ ಮಾತ್ರ ಅವನಿಗೆ ಬಿಡುಗಡೆ ಆಗ್ತದೆ, ಇಲ್ಲದರೆ ಅವನಿಗೆ ಬಿಡುಗಡೆ ಆಗುವುದಿಲ್ಲ. ಬಿಡುಗಡೆ ಆಗುವುದಿಲ್ಲ. ಒಂದು ವೇಳೆ ನಾವು ದೇವರ ಹತ್ರ ಡೈರೆಕ್ಟ್ ದೇವರೇ ನನ್ನ ಮೇಲೆ ಕರುಣೆ ತೋರಿಸು, ನನಗೆ ಬಿಡುಗಡೆ ಆಗಬೇಕು, ನನಗೆ ಬಿಡುಗಡೆ ಕೊಡು ಹೇಳಿದರೆ ಆತನು ಅದೇ ಹೇಳುದು, ಹೋಗು ನನ್ನ ಮಗನ ಹತ್ರ ಹೋಗು ಹೇಳ್ತಾನೆ. ನನ್ನ ಮಗನ ಹತ್ತಿರ ಹೋಗು, ಆತನು ಬಿಡುಗಡೆ ಮಾಡ್ತಾನೆ. ಆತನು ಬಿಡುಗಡೆ ಮಾಡಿದರೆ ಮಾತ್ರ ಸಂಪೂರ್ಣವಾದ ಬಿಡುಗಡೆ, ಅದು ಶಾಶ್ವತ ಬಿಡುಗಡೆ ಆಗಿದೆ. ಮಗನ ಹತ್ರ ಹೋಗು ಹೇಳ್ತಾನೆ ಆತನು. ಆಗತ್ತೆ. ಅದಕ್ಕೋಸ್ಕರ ಯಾರು ಬೇಕು ಇವತ್ತು? ಮಗನ ಬೇಕು, ಯೇಸು ಕ್ರಿಸ್ತನು ಬೇಕು. ಇವತ್ತು ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗಬೇಕಾದ್ರೆ, ಅಂಧಕಾರದ ದೊರೆತನದಿಂದ ನಾಶನದಿಂದ ಬಿಡುಗಡೆ ಆಗಬೇಕಾದ್ರೆ ಮಗನ ಬೇಕು. ಮಗನು ಮುಟ್ಟಬೇಕು, ಅವನ ಹೃದಯ ಮಗನು ಮುಟ್ಟಬೇಕು, ಪರಿಶುದ್ಧಾತ್ಮನ ಮುಟ್ಟಬೇಕು. ಆತನು ಹೇಳ್ತಾನೆ, ಸತ್ಯದ ಆತ್ಮ ನಿಮ್ಮ ಮೇಲೆ ಬರುವಾಗ ನಿಮಗೆ ಸತ್ಯಕ್ಕೆ ಕೊಂಡೋಗಿ ತಲುಪುತ್ತಾನೆ. ಪಾಪ ನೀತಿಯ ಅರಿವನ್ನು ಆತನು ಹುಟ್ಟಿಸ್ತಾನೆ ನಿಮಗೆ. ಸತ್ಯದ ಆತ್ಮ ಯಾರಾಗಿದ್ದಾನೆ? ಸತ್ಯದ ಆತ್ಮ ಪರಿಶುದ್ಧ ಆತ್ಮನಾಗಿದ್ದಾನೆ. ಆ ಸತ್ಯದ ಆತ್ಮ ಏನು ಮಾಡ್ತಾ ಇದ್ದಾನೆ? ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ತಂದೆಯಾದ ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಮಗನಿಗೊಂದು ಸಿಂಹಾಸನ ಉಂಟು, ತಂದೆಗೊಂದು ಸಿಂಹಾಸನ, ಮಗನಿಗೊಂದು ಸಿಂಹಾಸನ. ಆದರೆ ಪರಿಶುದ್ಧ ಆತ್ಮನಿಗೆ ಸಿಂಹಾಸನ ಇಲ್ಲ. ಪರಿಶುದ್ಧ ಆತ್ಮನು ಏನು ಮಾಡ್ತಾ ಇದ್ದಾನೆ? ಉರಿತಾ ಇದ್ದಾನೆ. 7 ದೀಪ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಆಲಯದಲ್ಲಿ 7 ದೀಪ ಇಡ್ತಿದ್ದರು. ಅದು ಪರಿಶುದ್ಧ ಆತ್ಮನಿಗೆ ಸೂಚನೆ. ಪರಿಶುದ್ಧ ಆತ್ಮನು ಬೆಳಕು ಕೊಡ್ತಾ ಇದ್ದಾನೆ, ಸಹಾಯ ಮಾಡ್ತಾ ಇದ್ದಾನೆ ಪರಿಶುದ್ಧ ಆತ್ಮನು. ಇವತ್ತು ಪರಿಶುದ್ಧ ಆತ್ಮನು ಇದ್ದಾನೆ ನಮಗೆ ನಡೆಸಲಿಕ್ಕೆ. ಯಾರ್ಯಾರು ರಕ್ಷಣೆ ಹೊಂದಿದ್ದೀರಿ, ನಿಮ್ಮ ಒಳಗೆ ಪರಿಶುದ್ಧ ಆತ್ಮನು ಇದ್ದಾನೆ. ಆದರೆ ಆತನಿಗೆ ಪರಿಶುದ್ಧ ಆತ್ಮನ ಹತ್ರ ನಾವು ಸಹಾಯ ಕೇಳ್ಕೊಳ್ಬೇಕು. ನಾವು ಆತನಲ್ಲಿ ಇರಬೇಕು, ನಾವು ಕ್ರಿಸ್ತನಲ್ಲಿ ಇರಬೇಕು. ದೇವರು ಏನು ಬಯಸ್ತಾನೆ? ನಾವು ಕ್ರಿಸ್ತನಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಅನುನ್ನತಿಯಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನನ್ನು ಹಿಂಬಾಲಿಸಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಆ ಬೆಸ್ತರು ಮೀನಿಡುವಾಗ ನನ್ನನ್ನು ಹಿಂಬಾಲಿಸಿ ಹೇಳಿದನು. ನನ್ನನ್ನು ಹಿಂಬಾಲಿಸು ಕರೆದನು ಆತನು. ಯೇಸು ಒಂದು ಮಾತು ಹೇಳುವಾಗ ಆತನು ಎಲ್ಲವನ್ನೂ ಬಲೆಯನ್ನು ಬಿಸಾಡಿ ಯೇಸುವನ್ನು ಹಿಂಬಾಲಿಸಿದರು, ಯೇಸುನ ಹಿಂದೆ ಹೋದರು. ಆದರೂ ಅದಕ್ಕೋಸ್ಕರ ಯೇಸು ಎಲ್ಲರಿಗೆ ಕರೆಯುತ್ತಾ ಇದ್ದಾನೆ. ಹೇಗೆ ಅವರು ಯೇಸುವಿನ ಹಿಂದೆ ಬಂದರು? ಯೇಸು ಯಾರಾಗಿದ್ದಾನೆ? ಅಭಿಷಕ್ತನಾಗಿದ್ದಾನೆ. ಅಭಿಷಕ್ತನು ಕರೆಯುವಾಗ ಅವರಿಗೆ ನಿಲ್ಲಲಿಕ್ಕೆ ಆಗಲಿಲ್ಲ. ನಾವು ನೋಡ್ತೀವಿ ಹಳೆಯ ಒಡಂಬಡಿಕೆಯಲ್ಲಿ ಎಲಿಯನು ಆ ಭಾಗದಲ್ಲಿ ಹೋಗುವಾಗ ಎಲಿಷನೆಂಬವನು ಉಳುತ್ತಿದ್ದ. ಅಲ್ಲಿ ಕೋಣಗಳನ್ನು ಕಟ್ಟಿ ಉಳುತ್ತಿದ್ದ ಆತನು. ಎಲಿಷನ ಆ ಕಂಬಳಿ ಆತನ ಮೇಲೆ ಬಿಸಾಡುವಾಗ ಆತನು ಎಲ್ಲವನ್ನು ಬಿಟ್ಟು ಎಲಿಯನನ್ನು ಹಿಂಬಾಲಿಸ್ತಾ, ಎಲಿಷನು ಎಲಿಯನನ್ನು ಹಿಂಬಾಲಿಸ್ತಾ. ಏನು? ಅಭಿಷೇಕ.
ಅದೇ ಪ್ರಕಾರ ಯೇಸು ಕರೆಯುವಾಗ ಯೇಸುನಿಂದೆ ಹಿಂಬಾಲಿಸಿದರು. ಅದಕ್ಕೋಸ್ಕರ ದೇವರು ಏನು ಬಯಸ್ತಾನೆ, ಆತನ ಆಶ್ರಯದ ಒಳಗೆ ನಾವು ಇರಬೇಕು ಅಂತ ದೇವರು ಬಯಸ್ತಾನೆ. ಸರ್ವಶಕ್ತನ ಆಶ್ರಯದಲ್ಲಿ ನಾವು ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕೀರ್ತನೆಗಾರನಲ್ಲಿ ಹೇಳ್ತಾ ಇದ್ದಾನೆ, ಕೀರ್ತನೆಯಲ್ಲಿ 91 ಹೇಳ್ತಾನೆ, 1ನೇ ವಾಕ್ಯ ಅಲ್ಲಿ ಹೇಳ್ತಾ ಇದ್ದ, ಪರಮಾತ್ಮನ ಮೊರೆ ಹೊಕ್ಕುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರೋರು. ಆತನಲ್ಲಿ ಇದ್ದವರು ಸುರಕ್ಷಿತವಾಗಿರುವರು. ಕ್ರಿಸ್ತನಲ್ಲಿ ಇರುವವರು ಸುರಕ್ಷಿತ, ಅವರು ಇರುತ್ತಾರೆ. ಅವರು ನಿತ್ಯ ನಿತ್ಯ ಜೀವಿಸ್ತಾರೆ. ಅಲ್ಲಿ ಹೇಳ್ತಾರೆ, ಸುರಕ್ಷಿತವಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣವು, ನನ್ನ ದುರ್ಗವು. ದೇವರೇ ನಮ್ಮ ಶರಣನಾಗಿದ್ದಾನೆ, ನಮ್ಮ ದುರ್ಗವಾಗಿದ್ದಾನೆ. ಆತನೇ ಎಲ್ಲವೂ ಆಗಿದ್ದಾನೆ. ನಮ್ಮ ದೃಷ್ಟಿ ಎಲ್ಲಿರಬೇಕು? ಆತನ ಮೇಲೆ ಇರಬೇಕು. ಆತನ ಮೇಲೆ ನಮ್ಮ ದೃಷ್ಟಿ. ಆತನೇ ಸರ್ವಷ್ಟನಾಗಿದ್ದಾನೆ. ಆತನೇ ಎಲ್ಲವೂ ಆಗಿದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಭರವಸೆ ಇಟ್ಟುವ ನನ್ನ ದೇವರು ಎಂದು ಹೇಳುವೆನು. ನಾನು ಆತನ ಮೇಲೆ ಭರವಸೆ ಇಟ್ಟಿದ್ದೇನೆ, ಆತನ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ಆತ ನನ್ನ ದೇವರಾಗಿದ್ದಾನೆ. ರೋಮಾಪುರದ ಪತ್ರಿಕೆ 10ರಲ್ಲಿ ಹೇಳ್ತದೆ ದೇವರ ವಾಕ್ಯ, ನೀನು ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ನೀತಿ ದೊರೆಯುತ್ತದೆ. ಬಾಯಲ್ಲಿ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ. ಮೊದಲು ನಾವು ನಂಬಬೇಕು. ಅದನ್ನು ಮೊದಲು ನಂಬಿಕೆ ಹೃದಯದಲ್ಲಿ ನಂಬುವಾಗ ಏನಾಗ್ತದೆ? ಯೇಸು ಕ್ರಿಸ್ತನನ್ನು ರಕ್ಷಕನು ನನಗೋಸ್ಕರ ರಕ್ತ ಸುರಿಸಿದ್ದಾನೆ, ನನ್ನ ಪಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ, ನನಗೋಸ್ಕರ ಈ ಲೋಕದಲ್ಲಿ ಬಂದಿದ್ದಾನೆ. ಆತನು ನನಗೆ ನಾಶನ ಮಾರ್ಗದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆತನು ಈ ಲೋಕದಲ್ಲಿ ಬಂದಿದ್ದಾನೆ. ಆತನು ನನಗೆ ಬೇಕು, ಆತನ ಮುಖಾಂತರ ನನ್ನ ರಕ್ಷಣೆ ಬೇಕು ಎಂದು ನಾವು ಯಾವಾಗ ನಂಬುತ್ತೇವೆ ಆಗ ನೀತಿ ದೊರಕುತ್ತದೆ, ನೀತಿವಂತನಾಗ್ತದೆ ಒಬ್ಬ ವ್ಯಕ್ತಿ. ಬಾಯಲ್ಲಿ ಅರಿಕೆ ಮಾಡುವಾಗ ನಿನಗೆ ರಕ್ಷಣೆ ಆಗ್ತದೆ. ಈ ಲೋಕದಲ್ಲಿ ಬಂದ ಎಲ್ಲ ವ್ಯಕ್ತಿಗೆ ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ರಕ್ಷಣೆ ಬೇಕು. ಈ ಲೋಕದಲ್ಲಿ ಬಂದ ವ್ಯಕ್ತಿಗೆ ರಕ್ಷಣೆ ವೆರಿ ಇಂಪಾರ್ಟೆಂಟ್ ಆಗಿದೆ. ರಕ್ಷಣೆ ಆಗದೆ ಈ ಲೋಕವನ್ನು ಆತನು ಬಿಟ್ಟರೆ ಮತ್ತೆ ಆತನ ಸತ್ತ ನಂತರ ರಕ್ಷಣೆ ಇಲ್ಲ ಆತನಿಗೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ, ಮತ್ತೆ ರಕ್ಷಣೆ ಇಲ್ಲ. ಶರೀರದಲ್ಲಿ ಇರುವಾಗಲೇ ನಮಗೆ ರಕ್ಷಣೆ. ಮತ್ತೆ ನಾವು ಎಷ್ಟು ಕೂಗಿದರೆ, ಏನು ಮಾಡಿದರೆ, ತಲೆ ಬಡಿದರೆ ಏನಾಗುವುದಿಲ್ಲ ಇದ್ದವರು. ನಾವು ಶರೀರದಲ್ಲಿ ಇರುವಾಗ ರಕ್ಷಣೆ ಬೇಕು ನಮಗೆ. ರಕ್ಷಣೆ ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ. ಅದಕ್ಕೋಸ್ಕರ ಆತನು ನಿಮಗೋಸ್ಕರ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಛಜ್ಜಲ್ಪಟ್ಟು ಪ್ರಾಣ ಕೊಟ್ಟಿದ್ದಾನೆ. ಅದೇ ಸುವಾರ್ತೆ ಪಂಚಶತಮಾನ ದಿವಸ ಪೇತ್ರನು ಮತ್ತು ಅಪೊಸ್ತಲರು ನಿಂತು ಸಾರ್ತಾ ಇದ್ದಾರೆ. ನೀವು ಶಿಲುಬೆ ಮರಕ್ಕೆ ಕಂಬಕ್ಕೆ ಹಾಕಿ ಶಿಲುಬೆಗೆ ಹಾಕಿದ ಯೇಸು, ಆತನೇ ಇಸ್ರಾಯೇಲಿಗೆ ರಕ್ಷಕನಾಗಿದ್ದಾನೆ. ನೀವು ಹಾಕಿದ್ದು. ಅವ್ರು ಕೇಳ್ತಾರೆ, ನಾವು ಏನು ಮಾಡಬೇಕು? ಏನು ಮಾಡಬೇಕೀಗ? ಎದೆ ಬಡಿದಾರಂತೆ ಅವರು. ಅಯ್ಯೋ, ನಾವು ಏನು ಮಾಡಿದ್ದೇವೆ? ರಕ್ಷಕನಿಗೆ ನಾವು ಏನು ಮಾಡಿದ್ದೇವೆ? ಪ್ರಿಯರೇ, ಈಗ ಕೂಡ ಇಸ್ರಾಯೇಲ್ ರಕ್ಷಕನು ಬರ್ತಂದು ಕಾಯ್ತಾ ಇದ್ದಾರೆ. ರಕ್ಷಕನು ಬಂದು ಆಲ್ರೆಡಿ ತನ್ನ ಕೆಲಸ ಮಾಡಿ ಹೋಗಿದ್ದಾನೆ. ಅವರು ಈಗಲೇ ವಂಚನೆಗೆ ಸಿಕ್ಕಿಬಿದ್ದು ಅವರು ಕಾಯ್ತಾ ಇದ್ದಾರೆ ರಕ್ಷಕನಿಗೆ. ಪ್ರಿಯರೇ, ಅವರು ತಳ್ಳಿ ಬಿಟ್ಟಿದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಅನ್ಯ ಜನರಿಗೆ, ಉಳಿದ ಎಲ್ಲ ಲೋಕದ ಜನರಿಗೆ ರಕ್ಷಣೆ ಆಯಿತು. ನಿಮಗೆ ನಮಗೆ ರಕ್ಷಣೆ ಆಯಿತು. ನಾವು ನಿಜವಾಗಿ ಕಾಟುಮರವಾಗಿದ್ದೇವೆ. ಕಾಡಲ್ಲಿ ಉಂಟಲ್ಲ ಕಾಟುಮರ, ಅದರಲ್ಲಿ ಒಂದು ಫಲ ಅದು ಟೇಸ್ಟ್ ಇಲ್ಲ, ಕಹಿ ಇರ್ತದೆ. ಅದು ಕಸಿ ಮಾಡಲ್ಪಟ್ಟಿದೆ. ಕ್ರಿಸ್ತನಲ್ಲಿ ನಾವು ಕಸಿ ಕಟ್ಟಿದ್ದೇವೆ. ಕಸಿ ಆಗಿದೆಯೇನೋ. ಈಗ ನಾವು ಒಳ್ಳೆಯ ಫಲ ಕೊಡಬೇಕೆಂದು
ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಆತನಲ್ಲಿ ಇರಬೇಕು. ಅದೇ ಹೇಳ್ತಾನೆ, ಅಲ್ಲಿ 14ರಲ್ಲಿ ಆತನು ಹೇಳ್ತಾ ಇದ್ದಾನೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾವು ಆತನಲ್ಲಿ ಆಸಕ್ತನಾಗಿರಬೇಕು. ಅವನು ಅಂದರೆ ನೀನು, ನಾನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ರಕ್ಷಿಸುವೆನು. ಎಲ್ಲ ಕೇಡುಗಳಿಂದ ಆತನು ರಕ್ಷಿಸ್ತಾನೆ. ಏಕೆ? ನಾವು ಆತನಲ್ಲಿ ಇದ್ದೇವೆ. ನಾವು ಆತನಲ್ಲಿ, ಆತ ನಮ್ಮಲ್ಲಿ ಇದ್ದಾನೆ. ಆತನು ರಕ್ಷಿಸ್ತಾನೆ, ಪ್ರೊಟೆಕ್ಷನ್ ಕೊಡ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ, ದೇವರು ಯಾರಾಗಿದ್ದಾನೆಂದು ಅವನು ಅರಿತಿದ್ದಾನೆ. ಜೀವ ಸ್ವರೂಪನಾದ ದೇವರು ಯಾರಾಗಿದ್ದಾನೆಂದು ಆತನು ಅರಿತಿದ್ದಾನೆ. ಅರಿಯುವುದು ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಬಾಯಲ್ಲಿ ಎಷ್ಟು ಕೂಡ ದೇವರು 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 ಹೇಳ್ಬೋದು, ಆದರೆ ಯಾರು ದೇವರು ಅವನು ಆತನು ನಾವು ಅರಿತುಕೊಳ್ಳಬೇಕು. ಈ ಲೋಕದಲ್ಲಿ ಇರುವಾಗನೇ ಕೆಲವರು ಎಲ್ಲರ ಹತ್ರ ಬೇಡ್ತಾ ಇದ್ದಾರೆ, ಸಿಕ್ಕಿದ ಹತ್ರ ಬೇಡ್ತಾ ಇದ್ದಾರೆ. ಹಾಗೆಲ್ಲ ದೇವರ ಹತ್ರ ನಾವು ಬೇಡುವುದು, ನಮಗೆ ಸೃಷ್ಟಿ ಮಾಡಿದ ಆತನ ಹತ್ರ ನಾವು ಬೇಡುವುದು. ಆತನು ಯಾರಾಗಿದ್ದಾನೆ ಎಂದು ಅರಿತುಕೊಂಡು ನಾವು ಬೇಡುವುದು. ಅದಕ್ಕೆ ಯೇಸು ಸಮರಟನ್ ಸ್ತ್ರೀಗೆ ಹೇಳ್ತಾನೆ, ಸಮರ್ಥನ ಸ್ತ್ರೀಗೆ ಹೇಳ್ತಾನೆ, ಆಕೆ ಹೇಳ್ತಾರೆ, ನೀವು ಯಹೂದ್ಯರು ಅರಿತು ಆರಾಧನೆ ಮಾಡ್ತೀರಿ ದೇವಾಲಯದಲ್ಲಿ, ನಾವು ಅರಿಯದವರಿ, ದೇವರು ಯಾರೆಂದು ಗೊತ್ತಿಲ್ಲ. ಹಾಗೆಲ್ಲ ಅಮ್ಮ, ಆತನಂತೆ ದೇವರಿಗೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವ ಸಮಯ ಬರ್ತದೆ. ಅರಿತು ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧನೆ ಮಾಡಬೇಕು. ದೇವರು ನಾವು ಅರಿತವರಾಗಬೇಕು. ದೇವರು ಯಾರಾಗಿದ್ದ ನಾವು ತಿಳ್ಕೊಳ್ಳಬೇಕು. ತಿಳಿದುಕೊಂಡು ಆರಾಧನೆ ಮಾಡಬೇಕು ಅಂತ ದೇವರು ಬಯಸ್ತಾ ಇದ್ದ. ಆತ ನಾವು ತಿಳ್ಕೊಳ್ಳಬೇಕಂತೆ. ನಮಗೆ ರಕ್ಷಣೆ ಕೊಟ್ಟ ದೇವರು ಯಾರಾಗಿದೆ ನಾವು ತಿಳ್ಕೊಳ್ಳಬೇಕು. ಆತನು ಜೀವ ಸ್ವರೂಪನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತದ್ದು ಅದು ಸರಿ, ನಿಮಗೆ ಸರ್ ನಮಗೆ. ಆದರೆ 3ನೇ ದಿವಸದಲ್ಲಿ ಆತನು ಪ್ರಿಯರೇ ಜೀವಂತವಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಅದಕ್ಕೆ ಸರ ಆತನು ಹೇಳ್ತಾನೆ, ನಿನಗೆ ಅನಾಥನಾಗಿ ನಾವು ಬಿಡುವುದಿಲ್ಲ, ಹೋಗುವುದಿಲ್ಲ, ಒಬ್ಬ ಸಹಾಯಕ ನಿನಗೆ ಕೊಡ್ತೇನೆ ನಾನು. ನೀವು ಅನಾಥರಲ್ಲ ಹೇಳ್ತಾನೆ ಆತನು. ಆ ಸಹಾಯಕನು ಪರಿಶುದ್ಧಾತ್ಮನು ನಿನಗೆ ಮತ್ತು ನನಗೆ ಸಹಾಯ ಮಾಡ್ತಾ ಇದ್ದಾನೆ. ಈಗ ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾನೆ ಆತನು, ನಿಮ್ಮ ಸಂಗಡ ಇದ್ದಾನೆ ಆತನು. ಈ ಕಣ್ಣಿಗೆ ನಿಮಗೆ ಕಾಣಲಿಕ್ಕೆ ಇಲ್ಲ, ಆದರೂ ಪರಿಶುದ್ಧಾತ್ಮನು ಇದ್ದಾನೆ. ಮಗಳೇ ಮಗನೇ ಎಂದು ಕರೆಯುತ್ತಾ ಇದ್ದಾನೆ. ನಾನು ನಿನಗೆ ಸಹಾಯ ಮಾಡ್ತೇನೆ, ನಿನ್ನ ಹೊರೆಯನ್ನು ತಂದು ನನ್ನ ಹತ್ತಿರ ಬಾ ಯೇಸು ಹೇಳ್ತಾ ಇದ್ದೇನೆ. ಅಲ್ಲಿ ಮುಂದೆ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಅರಿತವರಾಗಿಂದ ಅವನನ್ನು ಉದ್ಧಾರಿಸುವೆನು. ನಿನಗೆ ಉದ್ಧಾರ ಮಾಡ್ತೇನೆ ಎಂದು ಹೇಳ್ತಾನೆ ಆತನು. ಏಕೆ? ನನ್ನನ್ನು ನೀನು ಅರಿತಿದೆಯಲ್ಲ, ಆದ ಕಾರಣ ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ. ಈ ಲೋಕದ ಕೊನೆ ತನಕ ನಾನು ನಿನ್ನ ಸಂಗಡ ಇದ್ದೇನೆ. ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದು. ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ಯೇಸು ಕ್ರಿಸ್ತನು ಹೇಳಿದ್ದು. 2-3 ಜನ ನನ್ನ ನಾಮದಲ್ಲಿ ಎಲ್ಲಿ ಸೇರುತ್ತವರೋ ಪ್ರಾರ್ಥನೆ ಅವರ ಮಧ್ಯದಲ್ಲಿ ಇದ್ದೇನೆ. ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದು. ನಮ್ಮ ಮಧ್ಯದಲ್ಲಿ ಆತನೇ ಇದ್ದಾನೆ. ಈ ಲೋಕದಲ್ಲಿ ನೀವು ಏನು ಕಟ್ಟುತ್ತೀರಿ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು. ಯಾರು ಹೇಳಿದ್ದಾನೆ? ಯೇಸು ಕ್ರಿಸ್ತನು. ಈ ಲೋಕದಲ್ಲಿ ಏನು ನೀವು ಬಿಚ್ಚುತ್ತೀರಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ಯಾರು ಹೇಳಿದ್ದು? ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಮ್ಮ ಸಂಗಡ ಇದ್ದಾನೆ ಆತನು. ನಮ್ಮ ಬಾಯಿಯಾಗಿ ಬಾಯಿ ಇದ್ದಾನೆ ಆತನು. ಆತನು ನಮಗೆ ನಡೆಸ್ತಾ ಇದ್ದಾನೆ, ಕರ ಹಿಡಿದು ನಡೆಸ್ತಾ ಇದ್ದಾನೆ. ಯೇಸು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಮತ್ತೆ ಶುಭ ಸಂದೇಶ ಹೇಳ್ತಾನೆ ಆತನು, ನೀವು ಲೋಕಕ್ಕೆ ಬೆಳಕಾಗಿರಬೇಕು. ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಿದರೆ ಅವರು ಬೆಳಕಾಗಬೇಕೆಂದು ದೇವರು ಬಯಸ್ತಾನೆ. ಅವರು ಲೋಕಕ್ಕೆ ಬೆಳಕಾಗಿ ನಡೆಯಬೇಕು ದೇವರು ಬಯಸ್ತಾ ಇದ್ದಾನೆ. ನಾವು ಬೆಳಕು. ಯೇಸು ಬೆಳಕಾಗಿ ಈ ಲೋಕಕ್ಕೆ ಬಂದ. ಏಕೆ? ಕತ್ತಲಿದ್ದ ಜನರಿಗೆ, ಮಾನವನಿಗೆ ಬಿಡುಗಡೆ ಮಾಡಬೇಕೆಂದು ಆತನು ಬೆಳಕಾಗಿ ಬಂದಿದ್ದಾನೆ ಈ ಲೋಕದಲ್ಲಿ. ಅದಕ್ಕೆ ಸರ್ ಪ್ರಿಯರೇ, ದೇವರು ಏನು ಬಯಸ್ತಾನೆ? ನೀವು ಮತ್ತು ನಾವು
ಬೆಳಕಲ್ಲಿ ನಡೆಯಬೇಕೆಂದು. ಬೆಳಕು ಯೇಸು ಕ್ರಿಸ್ತನು ಮಾತ್ರ. ಬೆಳಕಲ್ಲಿ ನಡೆಯುವನು ಎಂದಿಗೂ ಬೀಳುವುದಿಲ್ಲ. ಕತ್ತಲಲ್ಲಿ ನಡೆಯುವನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಆದ ಕಾರಣ ಅವನು ಬೀಳ್ತಾನೆ. ಒಬ್ಬ ಕುರುಡನು ಬೇರೊಬ್ಬ ಕುರುಡನಿಗೆ ನಡೆಸಿದರೆ ಏನಾಗ್ತದೆ? ಇಬ್ಬರು ಬೀಳ್ತಾರೆ. ಯಾರಿಗೆ ಕಣ್ಣು ಕಾಣುತ್ತದೆ ಅವನು ನಡೆಸಬೇಕು. ಅದಕ್ಕೆ ಯೇಸುವಿನ ಹಿಂದೆ ಹೋದರೆ ನಾವು ಬೀಳುವುದಿಲ್ಲ. ಏಕೆ? ಬೆಳಕುಂಟು. ಅದಕ್ಕೋಸ್ಕರ ದೇವರು ಇವತ್ತು ಹೇಳ್ತಾನೆ, ಯೆಶಾಯನ ಗ್ರಂಥದಲ್ಲಿ 60ರಲ್ಲಿ ಹೇಳ್ತಾನೆ, ಆತನು ಏಳು ಪ್ರಕಾಶಿ ಎಂದು ಹೇಳ್ತಾನೆ. ಪ್ರಕಾಶಿಸು. ಇವತ್ತು ನೀನು ಮತ್ತು ನಾವು ಪ್ರಕಾಶಿಸಬೇಕು. ಪ್ರಕಾಶಿಸು. ನಿನಗೆ ಬೆಳಕು ಬಂದಿದೆಯಲ್ಲ, ನಿನ್ನ ಹತ್ರ ಬೆಳಕುಂಟಲ್ಲ, ದೇವರ ಬೆಳಕುಂಟಲ್ಲ, ಅದು ನೀನು ಪ್ರಕಾಶಪಡಿಸಬೇಕು, ನೀನು ಪ್ರಕಾಶಿಸಬೇಕು. ಬೆಳಕು ಸಿಕ್ಕಿದ ನಂತರ ಅದು ಕೊಳವೆಯ ಒಳಗೆ ಹಾಕಿ ಇಡಲಿಕ್ಕೆ ಅಲ್ಲ. ಆ ಬೆಳಕು ಎಲ್ಲರಿಗೆ ಮೇಲಿನ ಸ್ಥಳದಲ್ಲಿ ಇಡಬೇಕು. ಎಲ್ಲರಿಗೆ ಆ ಬೆಳಕು ಕಾಣಬೇಕು. ಕತ್ತಲೆ ಇದ್ದ ಜನರಿಗೆ ಆ ಬೆಳಕು ನೋಡಬೇಕು, ಬೆಳಕಿನ ಹತ್ತಿರ ಬರಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಬೆಳಕು ಸಿಕ್ಕಿದ ನಂತರ ನಾವು ಮೇಲಿಡಬೇಕಂತೆ, ಮುಚ್ಚಿಡಬಾರ್ದಂತೆ. ಬೆಳಕು ನಾವು ಮುಚ್ಚಿಡಬಾರ್ದು. ಮುಚ್ಚಿಟ್ಟರೆ ಏನಾಗ್ತದೆ? ಯಾರಿಗೆ ಕಾಣುವುದಿಲ್ಲ, ಯಾರಿಗೆ ಕಾಣುವುದಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನರು ತಪ್ಪಿ ಹೋಗಿದ್ದಾರೆ. ಆ ತಪ್ಪಿ ಹೋದವರನ್ನು ಹುಡುಕಿಕೊಂಡು ಯೇಸು ಈ ಲೋಕಕ್ಕೆ ಬಂದಿದ್ದಾನೆ. ತಪ್ಪಿ ಹೋದವರನ್ನು, ಯಾರ್ಯಾರೋ ತಪ್ಪಿ ಹೋಗಿದ್ದಾರೆ, ಅವರಿಗೆ ಹುಡುಕಿಕೊಂಡು ಬಂದನಂತೆ ಯೇಸು ಕ್ರಿಸ್ತನು. ಆತನ ವಾಕ್ಯ ಹೇಳ್ತದೆ, 100 ಕುರಿಗಳಲ್ಲಿ 1 ಕುರಿ ತಪ್ಪಿ ಹೋಯ್ತಂತೆ. 1 ಕುರಿ ತಪ್ಪಿ ಹೋಯಿತು. ತಪ್ಪಿ ಹೋದ ಕುರಿಗೆ ಯೇಸು ಕ್ರಿಸ್ತನು, ದೇವರ ವಾಕ್ಯ ಹೇಳ್ತದೆ, ಯಜಮಾನನು ಕುರುಬನು ಹುಡುಕಿಕೊಂಡು ಹೋದ. ಹುಡುಕಿಕೊಂಡು ಹೋದ ನಂತರ ಆ ಕುರಿ ಸಿಕ್ಕಿತು. ಸಿಕ್ಕಿದ ನಂತರ ಆತನ ಹಗಲಲ್ಲಿ ಹಾಕಿ ಹೊತ್ತುಕೊಂಡು ಬಂದ. ಸಂತೋಷ ಆಯ್ತಂತೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, 99 ನೀತಿವಂತರಿಗಿಂತ, ಅಂದರೆ 99 ನೀತಿವಂತ ಒಬ್ಬ ಪಾಪಿ ದೇವರಿಗೆ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, 99 ಮಂದಿ ನೀತಿವಂತರು. ನಮಗೆಲ್ಲ ಗೊತ್ತುಂಟು, ನಮಗೆ ಅಗತ್ಯ ಇಲ್ಲ, ನಮಗೆ ಕ್ರಿಸ್ತನ ಅಗತ್ಯ ಇಲ್ಲ. ನಾವು ನೀತಿವಂತರಾಗಿದ್ದೇವೆ. ಯಾರಿಗೆ ನಾವು ಹಾಳು ಮಾಡೋದಿಲ್ಲ, ಯಾರಿಗೂ ಪದರ ಕೊಡುವುದಿಲ್ಲ. ನಾವು ನಮ್ಮಷ್ಟಕ್ಕೆ ಇದ್ದೇವೆ ಹೇಳುವವರಿಗೆ ಅವರು ಎಣಿಸ್ತಾರೆ ನೀತಿವಂತರೆಂದು. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಹುಡುಕಿಕೊಂಡು ಬಂದದ್ದು ಪಾಪಿಗಳಿಗೋಸ್ಕರ. ಪಾಪಿಗೋಸ್ಕರ ಆತನು ಈ ಲೋಕದಲ್ಲಿ ಹುಡುಕಿಕೊಂಡು ಬಂದನೆ, ಅವರಿಗೆ ದೇವರ ರಾಜ್ಯದ ಒಳಗೆ ತರಲಿಕ್ಕೆ. ನಾನು ನೀತಿವಂತನಿಗೋಸ್ಕರ ಬರಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ನಾನು ಪಾಪಿಗಳಿಗೋಸ್ಕರ ಬಂದಿದ್ದೇನೆ ಎಂದು ದೇವರ ವಾಕ್ಯ ಹೇಳ್ತದೆ. ನಾನು ಆರೋಗ್ಯ ಇದ್ದವನಿಗೆ ವೈದ್ಯನು ಇದ್ದಾನೆ, ಆರೋಗ್ಯ ಇದ್ದವನಿಗೆ ಅಲ್ಲ, ಆರೋಗ್ಯ ಇಲ್ಲದವರಿಗೆ ವೈದ್ಯನು ಬೇಕು. ಯೇಸು ಎಷ್ಟೋ ಸಾಮ್ಯ ಹೇಳಿದ್ದಾರೆ. ಆರೋಗ್ಯ ಇಲ್ಲದವರಿಗೆ ವೈದ್ಯನು ಬೇಕಾಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ಒಬ್ಬ ವೈದ್ಯನೇ ಆಗಿದ್ದಾನೆ, ಒಬ್ಬ ಯಾಜಕನಾಗಿದ್ದಾನೆ, ಒಬ್ಬ ರಾಜನಾಗಿದ್ದಾನೆ, ಒಬ್ಬ ರಕ್ಷಕನಾಗಿದ್ದಾನೆ. ಆತನು ಅವನು ಇವತ್ತು ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಬೇಕು. ಆತನು ನಮ್ಮಲ್ಲಿ ಇದ್ದರೆ, ಒಳಗಿದ್ದರೆ, ಆತ ನಮಗೆ ಬಿಡುಗಡೆ ಕೊಟ್ಟರೆ ಸಂಪೂರ್ಣವಾಗಿ ಬಿಡುಗಡೆ ನಮಗೆ ಸಿಗ್ತದೆ. ಒಬ್ಬ ವ್ಯಕ್ತಿಗೆ ಬಿಡುಗಡೆ ಸಿಗ್ತದೆ. ಏಕೆಂದರೆ ಯೇಸು ಸರ್ವಷ್ಟನಾಗಿದ್ದಾನೆ. ಎಲ್ಲ ಅಧಿಕಾರವು ದೇವರ ವಾಕ್ಯ ಹೇಳ್ತದೆ, ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಎಲ್ಲ ಅಧಿಕಾರವು ಯೇಸುವಿಗೆ ಕೊಡಲ್ಪಡೆ. ಪಾತಾಳದಲ್ಲಿ ಎಲ್ಲ ಅಧಿಕಾರ ಯೇಸು ಹತ್ತಿರ ಉಂಟು ಅಧಿಕಾರ. ಅದಕ್ಕೋಸ್ಕರ ಅಧಿಕಾರ ಯಾರ ಹತ್ರ ಉಂಟು? ಆತನ ಹಿಂದೆ ಹೋಗಬೇಕು. ನಾವು ಆತನ ಹಿಂದೆ ಹೋದರೆ ಮಾತ್ರ ನಾವು ಆ ಸ್ಥಳದಲ್ಲಿ ಹೋಗಿ ತಲುಪಬಹುದು. ಈ ಲೋಕದಲ್ಲಿ ಬಂದ ವ್ಯಕ್ತಿಗೆ ಏನು ಬೇಕು? ಆತನ ಹೋಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಬೇಕು. ಆತನು ಎಲ್ಲಿ ತಲುಪಬೇಕು? ಪರಲೋಕಕ್ಕೆ ಹೋಗಿ ಆತನು ಸೇರಬೇಕು. ಈ ಲೋಕದಲ್ಲಿ ಇರುವಾಗಲೇ ಆತನು ನಮ್ಮ ಸಂಗಡ ಇದ್ದಾನೆ. ಈ ಲೋಕದಲ್ಲಿ ಕೂಡ ಇರ್ತಾನೆ ಆತನು, ಪರಲೋಕದಲ್ಲಿ ಆತನು ನಮ್ಮ ಸಂಗಡ ಇದ್ದಾನೆ. ಏಕೆ? ಮನುಷ್ಯರನ್ನು ಆತನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಒಬ್ಬರು ತಪ್ಪಿ ಹೋಗೋದು ಆತನ ಚಿತ್ತ ಅಲ್ಲಂತೆ. ಅದಕ್ಕೋಸ್ಕರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನು
ಅಂದರೆ ಮಾನವನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಾತನು. ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಒಬ್ಬರು ಕೂಡ ನಾಶವಾಗಬಾರದು, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ನಿತ್ಯತ್ವ ಪಡೆಗೊಳ್ಳಬೇಕೆಂದು ಆತನು ಮನುಷ್ಯನಾಗಿ ಬಂದ. ಮನುಷ್ಯನು ಶರೀರದಲ್ಲಿ ಮಾಡಿದ ಪಾಪ, ಶರೀರದಲ್ಲಿ ಆತನು ಏನು ಮಾಡಿದ? ತನ್ನನ್ನು ಒಪ್ಪಿಸಿಕೊಟ್ಟು ಮಾನವನಿಗೆ ಬಿಡುಗಡೆ ಮಾಡಿದ್ದಾನೆ. ಪ್ರಿಯರೇ, ಯಾವಾಗ ಕ್ರಿಸ್ತನಲ್ಲಿ ನಾವು ಬರ್ತೇವೆ ಆಗ ನಮಗೆ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗ್ತದೆ. ಹೌದು ಸ್ವಾಮಿ, ಹೌದು, ಆತನಲ್ಲಿ ಇದ್ದರೆ ಮಾತ್ರ ಬಿಡುಗಡೆ. ಆತನು ನಿಮಗೆ ಬೇಕು, ನಮಗೆ ಬೇಕು, ನಿಮ್ಮ ಮಕ್ಕಳಿಗೆ ಬೇಕು. ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ಆ ಕ್ರಿಸ್ತನ ಸ್ವಭಾವವನ್ನು ಪಡ್ಕೊಂಡು ನಾವು ನಡೆಯಬಹುದು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡೋ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವರ ಸ್ತೋತ್ರ. ಕರ್ತನೇ, ನನ್ನನ್ನು ಕೇಳಿಕೋ. ನಿನಗೆ ಗೋಚಾರವಿಲ್ಲದ, ನಿನಗೆ ಗೊತ್ತಿಲ್ಲದ ಆಳವಾದ ಆ ಗುಟ್ಟನ್ನು ನಾನು ಪ್ರಕಟಪಡಿಸ್ತೇನೆ ಎಂದು ಹೇಳಿದಲ್ಲ ಕರ್ತನೇ. ನಿನ್ನ ಮಕ್ಕಳಿಗೆ ನೀನು ಪ್ರಕಟಪಡಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ದೇವ, ಅವರ ಹೃದಯದಲ್ಲಿ ನೀನು ಮಾತಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ತಂದೆಯೇ, ನಿನಗೆ ಸ್ತೋತ್ರ. ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಲಿ ಕರ್ತನೇ. ಕರ್ತನೇ, ಆತನು ನನ್ನವನೆಂದು ನೀನು ಹೇಳ್ತಲ್ಲ ಕರ್ತನೇ. ಈಕೆಯು ನನ್ನವಳು, ಅವನು ನನ್ನವನೆಂದು ಒಂದು ದಿವಸ ನೀನು ಹೇಳ್ತಲ್ಲ ಕರ್ತನೇ. ದೇವಾನಿಗೆ ಸ್ತೋತ್ರ. ಯಾರ್ಯಾರು ನಿನ್ನ ಯೇಸು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಕರ್ತನೇ, ಅವರು ಧನ್ಯರು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಅವರು ನಿನ್ನವರಾಗಿದ್ದಾರೆ ಕರ್ತನೇ. ಇವು ನನ್ನವನೆಂದು ಆ ದಿವಸ ನೀನು ಹೇಳಬೇಕಲ್ಲ ಸ್ವಾಮಿ. ಸ್ತೋತ್ರಪ್ಪ ಸ್ವಾಮಿ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಡೆಸಪ್ಪ ನಿನ್ನ ಮಕ್ಕಳಿಗೆ ಕರ್ತನೇ. ನಿತ್ಯತ್ವ ನೀನು ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಕರ್ತನೇ, ಅವರು ಹೋಗುವಾಗ ಬರುವಾಗ ನೀನು ಕಾಪಾಡು, ಕೇಡಿಂದ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಪ್ರಸನ್ನತೆ ಒಂದು ಅನುಭವ ಮಾಡಬೇಕು, ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ ಅಪ್ಪ. ಯೇಸುವೇನಿಗೆ ಸ್ತೋತ್ರ ಕರ್ತನೇ. ಇವರೆಲ್ಲ ಅನ್ನಪಾನ ನಿನ್ನ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಬ್ಲೆಸ್ ಮಾಡು ಕರ್ತನೇ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.